ಸತ್ಯ ಹೊರಬಿದ್ದಿದೆ. ಹತ್ಯೆಗೆ ಕಾರಣವೇನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಟಾಬಯಲಾಗಿದೆ. ಕಿಲ್ಲಿಂಗ್ ಸ್ಟಾರ್ ಕೊಟ್ಟ ಅದೊಂದು ಕಟ್ಟಪ್ಪಣೆಯೇ ರೇಣುಕಾಸ್ವಾಮಿಯ ಉಸಿರನ್ನ ನಿಲ್ಲಿಸಿ ಬಿಟ್ಟಿತ್ತು. ಘೋರ ರೇಣುಕಾಸ್ವಾಮಿ ಹತ್ಯೆಯ ಒಂದೊಂದು ದೃಶ್ಯಗಳು ಘನಘೋರ. ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ದೇಹವೇ ಛಿದ್ರ ಛಿದ್ರ. ರಕ್ತದ ಮಡುವಿನಲ್ಲಿ ಬಿದ್ದಿರೋ ರಕ್ತ ಸಿಕ್ತ ದೃಶ್ಯಗಳು ನಿಜಕ್ಕೂ ಭಯಾನಕ. ಈ ಬೀಭತ್ಸ್ಯ ಕೃತ್ಯದ ರೂವಾರಿಯೇ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ. ರೇಣುಕಾ ಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಪವಿತ್ರ. ತನಿಖೆಯಲ್ಲಿ ಹೊರಬಿದ್ದು ಅತಿ ಸ್ಫೋಟಕ ಸತ್ಯ. ನಿಜ, ಖಾಕಿ ತನಿಖೆಯಲ್ಲಿ ಅತಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಪವಿತ್ರ ಗೌಡ ಅನ್ನೋದು ಬಯಲಾಗಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಯ ನೆತ್ತರು ಹರಿಸೋದಕ್ಕೆ ಕಾರಣ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ ಅನ್ನೋದು ಬಟಾ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಹುಡುಗರು ರೇಣುಕಾಸ್ವಾಮಿ ಮೇಲೆ ರಾಕ್ಷಸರಂತೆ ಎರಗಿದ್ರು. ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ನರಕ ದರ್ಶನ ಮಾಡಿಸಿದ್ರು. ಈ ವೇಳೆ ಶೆಡ್ಗೆ ಬಂದಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಸಾಯಿಸುವಂತೆ ಡಿ ಗ್ಯಾಂಗ್ಗೆ ಪ್ರಚೋದನೆ ನೀಡಿದ್ದಾಳೆ. ರೇಣುಕಾ ಮೇಲೆ ಹಲ್ಲೆ ಮಾಡುತ್ತಾ ಕಿಲ್ ಹಿಮ್ ಅಂತ ಚೀರಾಡಿದ್ದಾಳೆ. ಒಂದಲ್ಲ ಎರಡಲ್ಲ ಹಲವು ಬಾರಿ ಕಿಲ್ ಹಿಮ್ ಅಂತ ಕೂಗಾಡಿದ್ದಾಳಂತೆ. ಕಿಲ್ ಹಿಮ್ ಅಂತ ಕೂಗಾಡಿದ್ದಷ್ಟೇ ಅಲ್ಲ, ಬಳಿಕ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು. ಈ ವೇಳೆ ರೇಣುಕಾಸ್ವಾಮಿ ಮರು ಮಾತಾಡಿದ್ದಕ್ಕೆ ರೊಚ್ಚಿಗೆದ್ದ ಪವಿತ್ರ ಕಿಲ್ ಹಿಮ್ ಅಂತ ಕಟ್ಟಪ್ಪಣೆ ಮಾಡಿದ್ಲು. ನಂತರ ಕೊಟ್ಟಿದ್ದು ಚಿತ್ರ ಹಿಂಸೆ, ಹರಿದಿದ್ದು ರೇಣುಕಾಸ್ವಾಮಿ ನೆತ್ತರು. ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಪ್ರಚೋದನೆ ನೀಡಿದ್ದೆ ರೇಣುಕಾಸ್ವಾಮಿಯ ನೆತ್ತರು ಹರಿಯೋಕೆ ಕಾರಣ. ಲಿಪ್ಸ್ಟಿಕ್ ರಾಣಿಯ ಕಿಲ್ ಹಿಮ್ ಹೇಳಿಕೆಯೇ ರೇಣುಕಾಸ್ವಾಮಿಯ ಉಸಿರು ನಿಲ್ಲೋಕೆ ಕಾರಣ. ಇದು ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಒಂದಷ್ಟು ಫುಲ್ಫಿಲ್ ಅಂತೂ ಆಗ್ತಾ ಇದೆ. ಟೆನ್ಷನ್ ಯಾವ ಮಟ್ಟದಲ್ಲಿದೆ? ಜೈಲಧಿಕಾರಿಗಳ ಬಳಿ ಏನಾದರೂ ಮಾತಾಡ್ತಾರಂತ ಚಾರ್ಜ್ ಶೀಟ್ ವಿಚಾರವಾಗಿ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ರೇಣುಕಾರಾಧ್ಯ? ಎಸ್ ನಾಗೇಂದ್ರ ಬಾಬು, ಇವತ್ತು ಇಡೀ ದಿನ ದರ್ಶನ್ ಟೆನ್ಷನ್ನಲ್ಲಿದ್ದರು. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುಂಚೆ ನಾನು ಎಲ್ಲಾದರೂ A1 ಆರೋಪಿ ಆಗ್ಬಿಡ್ತೀನ ಅನ್ನುವ ಒಂದು ಟೆನ್ಷನ್ನಲ್ಲಿ ದರ್ಶನ್ ಇದ್ದರು. ಹೀಗಾಗಿ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಯಿತು. ಆ ಬಳಿಕ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿ ಜೊತೆಗೆ ತಪಾಸಣೆಯನ್ನು ಕೂಡ ಮಾಡಿಸಿದ್ರು. ಅಂದರೆ ಆ ಬಳಿಕ ಈಗ ದರ್ಶನ್ ಅವರು ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾಕಂದರೆ ಏನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅಂಶಗಳನ್ನು ನೋಡಿದರೆ ನಿಜಕ್ಕೂ ಯಾರೇ ಆದರೂ ಕೂಡ ದಂಗಾಗಬೇಕು. ಆ ರೀತಿಯಾದ ಎವಿಡೆನ್ಸ್ಗಳು ಅಂದರೆ 231 ಏನು ಎವಿಡೆನ್ಸ್ಗಳಿದ್ದಾವೆ ಅವೆಲ್ಲದರ ಬಗ್ಗೆಯೂ ಕೂಡ ಈಗ ದರ್ಶನ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. 2:30ಕ್ಕೆ ಸರಿಯಾಗಿ ಅವರ ಪತ್ನಿ ದರ್ಶನ್ ಅವರ ಪತ್ನಿಗೆ ಕರೆ ಮಾಡಿದ್ರು ದರ್ಶನ್ ಅವರು. ಆ ಬಳಿಕ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಕೇವಲ 5 ನಿಮಿಷ ಮಾತ್ರ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ದರ್ಶನ್ ಅವರ ಪತ್ನಿ ಅವರಿಗೆ ಕೊಡೋದಕ್ಕೆ ಆಗಿಲ್ಲ. ಹೀಗಾಗಿ ನಾಳೆ ಅವರ ಏನು ವಕೀಲರು ಕೂಡ ಏನು ಜೈಲಿಗೆ ಬರ್ಬೋದು. ಆ ಬಳಿಕ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸದ್ಯ ಮಧ್ಯಾಹ್ನದ ಊಟದಿಂದ ಅವರು ದೂರ ಉಳಿದಿದ್ದಾರೆ. ಅಂದರೆ ಊಟವ ಬೇಡ ಅನ್ನುವ ರೀತಿಯಲ್ಲಿ ಅವರು ಊಟವನ್ನು ಕೊಟ್ಟರೂ ಕೂಡ ಊಟವನ್ನು ಮಾಡಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈಗ ಸೆಲ್ನಲ್ಲಿ ಮಲಗಿಕೊಂಡು ಕಾಲವನ್ನು ಕಳೀತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅವರಿಗೆ ಟಿವಿ ಬೇಕು ಅನ್ನುವ ಮನವಿಯನ್ನು ಮಾಡಿದ್ರು. ಆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಜೈಲು ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಜೈಲು ಅಧಿಕಾರಿಗಳ ಬಳಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದೆಲ್ಲ ಇನ್ಫಾರ್ಮೇಷನ್ ಅಂತ ಸತ್ಯ ಹೊರಬಿದ್ದಿದೆ.
ಹತ್ಯೆಗೆ ಕಾರಣವೇನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಟಾಬಯಲಾಗಿದೆ. ಕಿಲ್ಲಿಂಗ್ ಸ್ಟಾರ್ ಕೊಟ್ಟ ಅದೊಂದು ಕಟ್ಟಪ್ಪಣೆಯೇ ರೇಣುಕಾ ಸ್ವಾಮಿಯ ಉಸಿರನ್ನ ನಿಲ್ಲಿಸಿ ಬಿಟ್ಟಿತ್ತು. ಘೋರ ರೇಣುಕಾಸ್ವಾಮಿ ಹತ್ಯೆಯ ಒಂದೊಂದು ದೃಶ್ಯಗಳು ಘನಘೋರ. ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ದೇಹವೇ ಛಿದ್ರ ಛಿದ್ರ. ರಕ್ತದ ಮಡುವಿನಲ್ಲಿ ಬಿದ್ದಿರೋ ರಕ್ತ ಸಿಕ್ತ ದೃಶ್ಯಗಳು ನಿಜಕ್ಕೂ ಭಯಾನಕ. ಈ ಬೀಭತ್ಸ್ಯ ಕೃತ್ಯದ ರೂವಾರಿಯೇ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ. ರೇಣುಕಾ ಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಪವಿತ್ರ. ತನಿಖೆಯಲ್ಲಿ ಹೊರಬಿತ್ತು ಅತಿ ಸ್ಫೋಟಕ ಸತ್ಯ. ನಿಜ, ಖಾಕಿ ತನಿಖೆಯಲ್ಲಿ ಅತಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಪವಿತ್ರ ಗೌಡ ಅನ್ನೋದು ಬಯಲಾಗಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಯ ನೆತ್ತರು ಹರಿಸೋದಕ್ಕೆ ಕಾರಣ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ ಅನ್ನೋದು ಬಟಾ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಹುಡುಗರು ರೇಣುಕಾಸ್ವಾಮಿ ಮೇಲೆ ರಾಕ್ಷಸರಂತೆ ಎರಗಿದ್ರು. ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ನರಕ ದರ್ಶನ ಮಾಡಿಸಿದ್ರು. ಈ ವೇಳೆ ಶೆಡ್ಗೆ ಬಂದಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಸಾಯಿಸುವಂತೆ ಡಿ ಗ್ಯಾಂಗ್ಗೆ ಪ್ರಚೋದನೆ ನೀಡಿದ್ದಾಳೆ. ರೇಣುಕಾ ಮೇಲೆ ಹಲ್ಲೆ ಮಾಡುತ್ತಾ ಕಿಲ್ ಹಿಮ್ ಅಂತ ಚೀರಾಡಿದ್ದಾಳೆ. ಒಂದಲ್ಲ ಎರಡಲ್ಲ ಹಲವು ಬಾರಿ ಕಿಲ್ ಹಿಮ್ ಅಂತ ಕೂಗಾಡಿದ್ದಾಳಂತೆ. ಕಿಲ್ ಹಿಮ್ ಅಂತ ಕೂಗಾಡಿದ್ದಷ್ಟೇ ಅಲ್ಲ, ಬಳಿಕ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು. ಈ ವೇಳೆ ರೇಣುಕಾಸ್ವಾಮಿ ಮರು ಮಾತಾಡಿದ್ದಕ್ಕೆ ರೊಚ್ಚಿಗೆದ್ದ ಪವಿತ್ರ ಕಿಲ್ ಹಿಮ್ ಅಂತ ಕಟ್ಟಪ್ಪಣೆ ಮಾಡಿದ್ಲು. ನಂತರ ಕೊಟ್ಟಿದ್ದು ಚಿತ್ರ ಹಿಂಸೆ, ಹರಿದಿದ್ದು ರೇಣುಕಾಸ್ವಾಮಿ ನೆತ್ತರು. ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಪ್ರಚೋದನೆ ನೀಡಿದ್ದೆ ರೇಣುಕಾಸ್ವಾಮಿಯ ನೆತ್ತರು ಹರಿಯೋಕೆ ಕಾರಣ. ಲಿಪ್ಸ್ಟಿಕ್ ರಾಣಿಯ ಕಿಲ್ ಹಿಮ್ ಹೇಳಿಕೆಯೇ ರೇಣುಕಾಸ್ವಾಮಿಯ ಉಸಿರು ನಿಲ್ಲೋಕೆ ಕಾರಣ. ಇದು ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಒಂದಷ್ಟು ಫುಲ್ಫಿಲ್ ಅಂತೂ ಆಗ್ತಾ ಇದೆ. ಟೆನ್ಷನ್ ಯಾವ ಮಟ್ಟದಲ್ಲಿದೆ? ಜೈಲಧಿಕಾರಿಗಳ ಬಳಿ ಏನಾದರೂ ಮಾತಾಡ್ತಾರಂತ ಚಾರ್ಜ್ ಶೀಟ್ ವಿಚಾರವಾಗಿ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ ರೇಣುಕಾರಾಧ್ಯ? ಎಸ್ ನಾಗೇಂದ್ರ ಬಾಬು, ಇವತ್ತು ಇಡೀ ದಿನ ದರ್ಶನ್ ಟೆನ್ಷನ್ನಲ್ಲಿದ್ದರು. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುಂಚೆ ನಾನು ಎಲ್ಲಾದರೂ A1 ಆರೋಪಿ ಆಗ್ಬಿಡ್ತೀನ ಅನ್ನುವ ಒಂದು ಟೆನ್ಷನ್ನಲ್ಲಿ ದರ್ಶನ್ ಇದ್ದರು. ಹೀಗಾಗಿ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಯಿತು. ಆ ಬಳಿಕ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿ ಜೊತೆಗೆ ತಪಾಸಣೆಯನ್ನು ಕೂಡ ಮಾಡಿಸಿದ್ರು. ಅಂದರೆ ಆ ಬಳಿಕ ಈಗ ದರ್ಶನ್ ಅವರು ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾಕಂದರೆ ಏನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅಂಶಗಳನ್ನು ನೋಡಿದರೆ ನಿಜಕ್ಕೂ ಯಾರೇ ಆದರೂ ಕೂಡ ದಂಗಾಗಬೇಕು. ಆ ರೀತಿಯಾದ ಎವಿಡೆನ್ಸ್ಗಳು ಅಂದರೆ 231 ಏನು ಎವಿಡೆನ್ಸ್ಗಳಿದ್ದಾವೆ ಅವೆಲ್ಲದರ ಬಗ್ಗೆಯೂ ಕೂಡ ಈಗ ದರ್ಶನ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. 2:30ಕ್ಕೆ ಸರಿಯಾಗಿ ಅವರ ಪತ್ನಿ ದರ್ಶನ್ ಅವರ ಪತ್ನಿಗೆ ಕರೆ ಮಾಡಿದ್ರು ದರ್ಶನ್ ಅವರು. ಆ ಬಳಿಕ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಕೇವಲ 5 ನಿಮಿಷ ಮಾತ್ರ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ದರ್ಶನ್ ಅವರ ಪತ್ನಿ ಅವರಿಗೆ ಕೊಡೋದಕ್ಕೆ ಆಗಿಲ್ಲ. ಹೀಗಾಗಿ ನಾಳೆ ಅವರ ಏನು ವಕೀಲರು ಕೂಡ ಏನು ಜೈಲಿಗೆ ಬರ್ಬೋದು. ಆ ಬಳಿಕ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸದ್ಯ ಮಧ್ಯಾಹ್ನದ ಊಟದಿಂದ ಅವರು ದೂರ ಉಳಿದಿದ್ದಾರೆ. ಅಂದರೆ ಊಟವ ಬೇಡ ಅನ್ನುವ ರೀತಿಯಲ್ಲಿ ಅವರು ಊಟವನ್ನು ಕೊಟ್ಟರೂ ಕೂಡ ಊಟವನ್ನು ಮಾಡಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈಗ ಸೆಲ್ನಲ್ಲಿ ಮಲಗಿಕೊಂಡು ಕಾಲವನ್ನು ಕಳೀತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅವರಿಗೆ ಟಿವಿ ಬೇಕು ಅನ್ನುವ ಮನವಿಯನ್ನು ಮಾಡಿದ್ರು. ಆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಜೈಲು ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಜೈಲು ಅಧಿಕಾರಿಗಳ ಬಳಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅದೆಲ್ಲ ಇನ್ಫಾರ್ಮೇಷನ್ ಅಂತೂ ದರ್ಶನ್ ಹೋಗಿರುತ್ತೆ.